ಇವತ್ತು ನೀಟ್ ಪರೀಕ್ಷೆಯ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಇವತ್ತು ಏನು ಅಕ್ರಮದ ವಿರುದ್ಧ ನಾವಿವತ್ತು NSAನ ಮುಖಂಡರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ವೇದಿಕೆ ಈ ಒಂದು ಪ್ರತಿಭಟನೆಯಲ್ಲಿ ಇರುವಂತಹ ಎಲ್ಲ ನಾಯಕರಿಗೆ ವಂದಿಸುತ್ತಾ ಇವತ್ತು ಮೊದಲನೇದಾಗಿ ನೀಟ್ ಪರೀಕ್ಷೆ ಯಾವಾಗ 10-12 ವರ್ಷಗಳಿಂದ ನಿರಂತರ ಅಕ್ರಮ ಏನು ನಡೀತಾ ಇದೆ, ಇದರ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆಗಳಾಗಿದೆ, ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತು ಪ್ರಶ್ನೆ ಪತ್ರಿಕೆ ನಿರಂತರ ಸೋರಿಕೆ ಆಗಿದ್ರೂ ಕೂಡ ಯಾವುದೇ ಕಠಿಣ ಕ್ರಮವನ್ನ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಕ್ರಮ ವಹಿಸಲಿಲ್ಲ. ಇವತ್ತು ಇಷ್ಟೆಲ್ಲ ಅಕ್ರಮ ಆದ್ರೂ ಕೂಡ ಯಾವುದೇ ತಲೆದಂಡ ಆಗಲಿಲ್ಲ. ಇವತ್ತು ನಾವು ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧಿಕ್ಕಾರವನ್ನು ಕೊಡ್ಬೇಕು. ನಾವು ಧಿಕ್ಕಾರ ಧಿಕ್ಕಾರ, ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧಿಕ್ಕಾರ 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 ಧಿಕ್ಕಾರ, ಮೋದಿಜಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಮೋದಿಜಿಗೆ ಧಿಕ್ಕಾರ. ಆದ್ಮೇಲೆ ಕಳೆದ 2024ರಲ್ಲೂ ಕೂಡ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಒಂದೇ ಕ್ಲಾಸ್ ರೂಮ್ ಅಲ್ಲಿ ಬರೆದಂತ ಏನು ವಿದ್ಯಾರ್ಥಿಗಳು ಒಂದೇ ರ್ಯಾಂಕ್ ಅನ್ನು ಪಡಿತಾರಂತಾದ್ರೆ ಇವತ್ತು ಅದರ ಬಗ್ಗೆ ಯಾವುದೇ ಕಠಿಣ ಕ್ರಮ ಆಗಲಿಲ್ಲ. ಇದರ ಬಗ್ಗೆ ಪ್ರಧಾನಮಂತ್ರಿ ಅವರು ಯಾವತ್ತೂ ಮಾತಾಡಲಿಲ್ಲ, ಕಠಿಣ ಶಿಕ್ಷೆಯನ್ನು ಯಾವುದು ಕೊಡಲಿಲ್ಲ. ಇವತ್ತು ನೀವು ಕೇವಲ ವಿದ್ಯಾರ್ಥಿಗಳ ಭವಿಷ್ಯ ಏನು ಸುಮ್ಮನೆ ಈ ರೀತಿ ಆಗಲಿಲ್ಲ. ನಿಮ್ಮ ಈ ಒಂದು ಅಕ್ರಮ ಏನು ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮದಿಂದ ಇವತ್ತು ಅದೆಷ್ಟು ಬಡವರ, ಅದೆಷ್ಟು ಕೂಲಿ ಕಾರ್ಮಿಕರ ಭವಿಷ್ಯದ ಜೊತೆ ನೀವು ಚೆಲ್ಲಾಟ ಆಡಿದ್ದೀರಾ. ಇದನ್ನ ಈ ದೇಶದ ಪ್ರಜೆಗಳು, ಈ ದೇಶದ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ. ಈ ವಿದ್ಯಾರ್ಥಿಗಳ ಏನು ಶಾಪ ನಿಮಗೆ ತಟ್ಟುತ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. ಆದ್ಮೇಲೆ ಒಬ್ಬ ವಿದ್ಯಾರ್ಥಿ ನೀಟ್ ಅನ್ನ ಪರೀಕ್ಷೆಯನ್ನು ಬರೀಬೇಕಾದ್ರೆ ನಿರಂತರ 2-3 ವರ್ಷಗಳ ಕಾಲ ತನ್ನ ಭಗೀರಥ ಪ್ರಯತ್ನ ಮಾಡ್ತಾನೆ. ತನ್ನ ಮನೆಯಲ್ಲಿರುವಂತ ಏನು ಫಂಕ್ಷನ್ಗಳಿಗೆ ಹೋಗೋದಿಲ್ಲ, ಏನೋ ಮುಂಜಿ ಮದುವೆ ಏನಾದ್ರೂ ಕೂಡ ಹೋಗೋದಿಲ್ಲ, ಸಾವಾದ್ರೂ ಹೋಗುದಿಲ್ಲ. ಅವನು ನಿರಂತರ ಏನು ತನ್ನ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿಕೊಂಡು ತನ್ನ ಕುಟುಂಬ ವರ್ಗದವರೆಲ್ಲರ ಜೊತೆ ಅವರ ಜೊತೆ ನಿಲ್ತಾರೆ. ಆದ್ರೂ ಕೂಡ ಇವತ್ತು ಅವರಿಗೆ ಪರೀಕ್ಷೆ ಬರೆದಾಗ ಅವರಿಗೆ ಎಷ್ಟು ನಿರಾಶೆ ಆಗ್ತದೆ. ಅವರ ಭವಿಷ್ಯದ ಜೊತೆ ನೀವು ಚೆಲ್ಲಾಟ ಆಡಿದ್ದೀರಾ, ಅವರ ನಿರಾಶೆ ನಿಮಗೆ ಶಾಪ ತಡ್ತದೆ ಎಂಬ ಮಾತನ್ನು ಹೇಳ್ತಾ, ಮಾತ್ರ ಅಲ್ಲ ಇದಕ್ಕೆ ಪ್ರಧಾನಮಂತ್ರಿ ಆಗಿರ್ಬೋದು, ಧರ್ಮೇಂದ್ರ ಪ್ರಧಾನ್ ಅವರು ಆಗಿರ್ಬೋದು, ಯಾವುದೇ ಅವರಿಗೆ ಪಶ್ಚಾತ್ತಾಪ ಆಗೋದಿಲ್ಲ. ಇವತ್ತು ಅದೆಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದೀರಾ. ಮುಂದೆ ಇದರ ಬಗ್ಗೆ ಮುಂದಿನ ದಿನ ನೀವು ಇದರ ಪ್ರತಿಫಲವನ್ನ ಕಾಣ್ತೀರ ಅನ್ನೋ ಮಾತನ್ನು ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು.